ಲಾಸ್ಟ್ ವಿಡಿಯೋದಲ್ಲಿ ರಾಯಲ್ ಎನ್ಫೀಲ್ಡ್ ಬಟ್ಟೆ ಬಿಚ್ಚಿ ಬಣ್ಣ ಕಳ್ಸಿ ನಿಲ್ಸಿದಾಯ್ತು. ಇವಾಗ ಮತ್ತೆ ಹೊಸದಾಗಿ ಪೇಂಟ್ ಮಾಡಿಸ್ಕೊಳಕ್ ಹೋಗಿದೆ. ವಾಪಸ್ ಇನ್ ಯಾವ ಬಣ್ಣಗಳು ಬಳ್ಕೊಂಡ್ ಬರುತ್ತೋ, ಯಾವ್ಯಾವ ಬಣ್ಣದ ಮಾತುಗಳು ಆಡುತ್ತೋ. ನಿನ್ನ ಅವರಂಗಿ ಆಟ ಎಲ್ಲ ಗೊತ್ತು. KLX ಬುಕ್ ಮಾಡಿದೀವಿ, ಅದು ಟೆಸ್ಟ್ ರೈಡ್ ಮಾಡಕ್ ಹೋಗ್ಬೇಕು. ಅವಾಗ ಹೋಗೋಣ ಬೆಂಗಳೂರಿಗೆ. ಪೇಪರ್ ಅಲ್ಲಿ ಬರ್ತಾ ಇದ್ದ ಅಷ್ಟು ಕಾರು ಬೈಕ್ ಪಿಕ್ಚರ್ಸ್ ನೆಲ್ಲ ಕಟ್ ಮಾಡಿ ಅಂಟಿಸ್ತಾ ಇದ್ದೆ. ಈ ತರ ಒಂದಲ್ಲ 3 ಬುಕ್ ಅಲ್ಲಿ ಮಾಡಿದೀನಿ. ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ. ಚಿಕ್ಕ ವಯಸ್ಸಿಂದಾನು ಜಿಪ್ಸಿ ಮೇಲೆ ಏನೋ ಒಂಥರ ಪ್ರೀತಿ, ಆರ್ಮಿ ಮೇಲೆ ಏನೋ ಒಂಥರ ಪ್ರೀತಿ. ಸೊ ಅದಕ್ಕೋಸ್ಕರ ಆರ್ಮಿಯಿಂದಾನೇ ತಂದು ಈ ಜಿಪ್ಸಿನ ಬಿಲ್ಡ್ ಮಾಡಿಸಿದ್ದು. ಒಂದೇ ಒಂದು ಫುಟ್ ಅಣ್ಣ, ಬಿಗ್ ಫ್ಯಾನ್ ಅಣ್ಣ. ಥ್ಯಾಂಕ್ ಯು. ಬೈ ಬೈ. ಬಿಗ್ ಫ್ಯಾನ್ ಅಣ್ಣ. ಥ್ಯಾಂಕ್ ಯು. ನಮಸ್ಕಾರ ಬೈ. ರಾಮ, ಬ್ಲಾಕ್ ಅಂಡ್ ಬ್ಲಾಕ್ ಇವತ್ತು. ಹ್ಯಾಪಿ ಬರ್ತ್ಡೇ ಬ್ರೋ. ಥ್ಯಾಂಕ್ಸ್. ನನ್ನ ಗಾಬರಿ ಮಾತಾಡ್ಸ್ಬಿಟ್ರೆ. ಶೆಟ್ಟಿ ಬ್ಲಾಗ್ಸಾ ನಿಮ್ದು? ಇಷ್ಟೆಲ್ಲ ಗಾಡಿಗಳ ಬಗ್ಗೆ ಮಾತಾಡ್ಬಿಟ್ಟು ನಾವು ಬೂಸಾ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ ಗುರು? ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ತರ ಒಂದು ಇಂಗ್ಲಿಷ್ ಡಿಕ್ಷನರಿನ ಕ್ಯಾರಿ ಮಾಡಿ ಅಂತ ಹೇಳ್ತಾ ಇದ್ರು ಸ್ಕೂಲಲ್ಲಿ. ಆ ಚಿಕ್ಕ ವಯಸ್ಸಲ್ಲೇ ನಾನು ಬುಕ್ ಮೇಲೆ ಬರ್ದಿದ್ದೆ ಹಯಾಬೂಸಾ ಅಂತ. ಏನ್ ಗುರು ಇವತ್ತು ದಿನ ಇಷ್ಟು ಚೆನ್ನಾಗಿದೆ. ನನ್ ದಿನ ಚೆನ್ನಾಗಿದೆ, ಯಾರ್ದು ಕೆಡುತ್ತೋ ಯಾರಿಗ್ ಗೊತ್ತು. ಇದನ್ನ ಫಿಲ್ಟರ್ ಅಂತ ಕರೀತಾರೆ. ಕಡ್ಡಿ, ಕಸ, ಹುಳ, ಉಪ್ಪೆ ಎಲ್ಲಾನು ಕೂಡ ಫಿಲ್ಟರ್ ಮಾಡಿ ಪ್ಯೂರ್ ಗಾಳಿನ ಒಳಗಡೆ ಕಳ್ಸುತ್ತೆ. ಇದಿಲ್ಲ ಅಂದ್ರೆ ಗಾಡಿಗೆ ಕರೆಕ್ಟ್ ಆಗಿ ಉಸಿರಾಡಕ್ ಆಗಲ್ಲ. ಇವತ್ತು ನಾವು ಫಿಲ್ಟರ್ ಇಲ್ದಾನೆ ಮಾತಾಡೋಣ, ಎಷ್ಟು ಜನಕ್ಕೆ ಉಸಿರು ಗಟ್ಟುತ್ತೆ ಅಂತ ನೋಡೋಣ. ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ಕೂತ್ಕೊಂಡು ಲೆಕ್ಕ ಹಾಕಿದ್ರೆ ನಾನು ಇಷ್ಟು ದಿನ ಏನೇನ್ ಗಾಡಿಗಳನ್ನ ತಗೊಂಡಿದ್ದೀನಿ, ಇವಾಗ ಯಾವ್ದಾವ್ದು ಇಟ್ಟಿದ್ದೀನಿ, ಸರ್ವಿಸ್ಗೆ ಎಷ್ಟು ಖರ್ಚು ಮಾಡಿದ್ದೀನಿ, ಏನಿಲ್ಲ ಅಂದ್ರೆ 9 ಲಕ್ಷ ಆಗುತ್ತೆ. ಸೊ ಈ ಗಾಡಿಗಳು ಹುಚ್ಚ ಹೆಂಗ್ ಶುರು ಆಯ್ತು ಅಂತ ನೋಡೋದಾದ್ರೆ, ನನಗೆ ನಮ್ಮ ಅಪ್ಪ ತಂದು ಕೊಟ್ಟಿದ್ದಿ ಬುಕ್ ಇಂದ. ಇದರಲ್ಲಿ ಕಾರ್ ಹೆಂಗ್ ಬಂತು, ವೀಲ್ಸ್ ಹೆಂಗ್ ಬಂತು, ಎಂಜಿನ್ ಹೆಂಗ್ ವರ್ಕ್ ಆಗುತ್ತೆ, ಪ್ರತಿಯೊಂದು ಕೂಡ ಇತ್ತು. ಮಕ್ಕಳ ಮನ್ಸು ಖಾಲಿ ಹಾಡೇ ಇದ್ದಂಗೆ ಗುರು. ಅದರಲ್ಲಿ ನಾವೇನ್ ಬರಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಚಿತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತ. ಚಿಕ್ಕ ವಯಸ್ಸಿಂದ ಗಾಡಿಗಳು ತಗೋಬೇಕು, ಈ ತರ ಒಂದು ಗರಾಜ್ ಒಳಗಡೆ ನಿಲ್ಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಕಾಸಿರ್ಲಿಲ್ಲ. ನಮ್ಮ ಮನೇಲಿ ಅದೃಷ್ಟ ಲಕ್ಷ್ಮಿ ತರ ಬಂದಿದ್ ಫಸ್ಟ್ ಗಾಡಿ ಅಂದ್ರೆ ಹೋಂಡಾ ಆಕ್ಟಿವಾ. ಎಂತ ದೊಡ್ಡ ಸೂಪರ್ ಬೈಕ್ ಕೈ ಕೊಟ್ರು ಇದು ತನಕ ನಮ್ಮ ಆಕ್ಟಿವಾ ಕೈ ಕೊಟ್ಟಿಲ್ಲ. ಭಗತ್ ಸಿಂಗ್ ವೃತ್ತ. ನಮ್ಮ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಗಾಡಿಗಳು, ಕಾರ್ಗಳಿದ್ರು ಕೂಡ ಇವತ್ತು ನಾನು ಡೈಲಿ ಯೂಸ್ ಮಾಡೋದು ಆಕ್ಟಿವಾನೆ. ಇದ್ರಲ್ಲಿ ಏನೋ ಒಂಥರ ಕಂಫರ್ಟ್ ಇದೆ, ಏನೋ ಒಂಥರ ಕನ್ವೀನಿಯನ್ಸ್ ಇದೆ. ಅದಕ್ಕಿಂತ ಹೆಚ್ಚಾಗಿ ನನ್ ಬೇರೆ ಗಾಡಿಗಳು ಏನೇನಿದೆ ಅದ್ರ ಮೇಲೆ ಇರೋದಕ್ಕಿಂತ ಜಾಸ್ತಿ ನಂಬಿಕೆ ನನ್ಗೆ ಇದ್ರ ಮೇಲೆ ಇದೆ. ಇದಕ್ಕೂ ಮುಂಚೆ ನಮ್ಮ ಮನೇಲಿ ಯಾವ್ದು ಗಾಡಿಗಳೇ ಇರ್ಲಿಲ್ಲ. ಒಂದು ಅಟ್ಲಾಸ್ ಸೈಕಲ್ ಇತ್ತು, ಅದ್ರಲ್ಲೇ ನಮ್ಮ ಅಪ್ಪ ನನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಿದ್ರು. 2006 ಶಿವರಾತ್ರಿ ದಿನ ಈ ಗಾಡಿ ನಮ್ಮ ಮನೆಗೆ ಬಂದಿದ್ದು. ಗೊತ್ತಾ, ನೀ ನೋಡಿದ್ಯಾ? ಚಾನಲ್ ಅಲ್ಲಿ ತೋರಿಸಿರೋದು ಫಸ್ಟ್ ಬೈಕ್ ಕಣ. ನಮ್ ಸಬ್ಸ್ಕ್ರೈಬರ್ಸ್ ಗೆ ಗೊತ್ತಿಲ್ದಿರೋ ಒಂದು ವಿಷಯ ಏನು ಅಂದ್ರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಹಯಾಬೂಸಾ ತಗೊಂಡೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ ಮುಂಚೆನೆ ಹಯಾಬೂಸಾ ತಗೊಂಡಿದ್ದೆ ಗುರು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಳ್ಳೆ ಕಾಸು ಮಾಡಿ ಸೂಪರ್ ಬೈಕ್ ಗಳು ತಗೋತಿದ್ದಾನೆ ಅಂತಾನು ಅನ್ಕೋಬಹುದು ನೀವು. ಯೂಟ್ಯೂಬ್ ಕಾಸಲ್ಲಿ ಇದು ತನಕ ನಾನು ತಗೊಂಡಿರೋದು G310 GS ಒಂದೇ. ನನ್ನ ಲೈಫ್ ಅಲ್ಲಿ ಓಡಿಸಿರೋದ್ರಲ್ಲಿ ಒನ್ ಆಫ್ ದ ವರ್ಸ್ಟ್ ಗಾಡಿ ಅದು. ಅದನ್ನ ಸೇಲ್ ಮಾಡಿ ಬಂದಿದ್ ಕಾಸಲ್ಲಿ ತಗೊಂಡಿದ್ ಗಾಡಿ ಇದು. ಆತರ ನೋಡೋದಾದ್ರೆ ಯೂಟ್ಯೂಬ್ ಕಾಸಲ್ಲಿ ತಗೊಂಡಿರುವಂತ ಗಾಡಿ ಈಗ ನನ್ನ ಹತ್ರ ಇರೋದು KTM 390 ಒಂದೇ. ಇನ್ ಯಾವ್ಯಾವ ಗಾಡಿಗಳನ್ನ ತಗೊಂಡಿದ್ದೀನಿ ಅದೆಲ್ಲ ನನ್ನ ಬಿಸ್ನೆಸ್ ದುಡ್ಡಿಂದ ತಗೊಂಡಿರೋದು. ಮುಂಚೆ ನಾನು ಏನ್ ಮಾಡ್ತಾ ಇದ್ದೆ ಆ ಕೆಲಸಗಳಿಂದ ತಗೊಂಡಿರೋದು. ಯೂಟ್ಯೂಬ್ ಬಿಟ್ಟು ಇನ್ನೇನೇನ್ ಮಾಡ್ತೀನಿ ಅದ್ರಲ್ಲಿ ಬರೋ ದುಡ್ಡಿಂದ ತಗೊಂಡಿರೋದು. ಯಾವ್ದೋ ರಾಂಗ್ ರೂಟ್ ಅಲ್ಲಿ ಹೋಗ್ತಿದ್ದೀನಿ. ನಮ್ಮಪ್ಪ ಈ ಗಾಡಿನ ನನಗೆ 18 ವರ್ಷ ಆಗೋ ತನಕ ಓಡ್ಸಕ್ ಕೊಟ್ಟಿರ್ಲಿಲ್ಲ. ಟೀಚರ್ ಅಲ್ವಾ ಗುರು, ಶಿಸ್ತು. ಮೇಷ್ಟ್ರಾಗಿದ್ದವರು ಮಕ್ಳಿಗೆ ಪಾಠ ಕಲ್ಸಿದ್ರೆ ತಾನೇ ಊರವ್ರಿಗೆಲ್ಲ ಪಾಠ ಹೇಳಕ್ಕಾಗೋದು. ಮೇಷ್ಟ್ರು ಮಗ ಆಗಿ ನಾನು 4 ಜನ ಹೊಗಳೋ ತರ ಕೆಲಸಗಳು ಮಾಡ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಆಗೋ ತರ. ಮುಂದ್ಗಡೆ ವೀಲ್ ಅಲ್ಲಿ ವಾಬ್ಲಿಂಗ್ ಇದೆ, ಲೆಫ್ಟ್ ಹ್ಯಾಂಡ್ ಮಿರರ್ ಅಳ್ಳಾಡ್ತಿದೆ. ಹಿಂದ್ಗಡೆ ವೀಲ್ ಅಲ್ಲಿ ಎಷ್ಟೇ ಏರ್ ಹಾಕಿದ್ರು ನಿಲ್ಲೋದಿಲ್ಲ, ಮುಂದ್ಗಡೆ ಪೂರ್ತಿ ಬ್ರೇಕ್ ಹಿಡಿದ್ರು ನಿಲ್ಲೋದಿಲ್ಲ. ಆದ್ರೂ ಕೂಡ ಯಾವ ನಂಬಿಕೆ ಮೇಲೆ ನಾನು ಈ ಗಾಡಿನ ಓಡಿಸ್ತೀನಿ ಅಂದ್ರೆ, ಇದು ನಮ್ಮ ಮನೆಗ್ ಬಂದಿದಂತ ಮೊದಲನೇ ಕಾರು. 10 ವರ್ಷ ಆಗಿದೆ, ಇವತ್ತಿಗೂ ಕೂಡ ಶೋರೂಮ್ ಕಾರ್ ತರ ಇದೆ. ಇದಕ್ಕೆ ಮೇನ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಅಮ್ಮಂಗೆ. ಈ ಕಾರು ಅವ್ರ ಹೆಸರಲ್ಲೇ ಇರೋದು. ಇದು ಅವ್ರದ್ದು ಡ್ರೀಮ್ ಕಾರ್ ಅಂತಾನೆ ಹೇಳ್ಬೋದು. ಇವತ್ತಿಗೂ ಟೈಮ್ಗೆ ಸರ್ವಿಸ್ ಮಾಡಿಸಿ, ಚೂರು ಬಿಸಿಲು ಬೀಳದಿರೋ ತರ ಪಾರ್ಕಿಂಗ್ ಅಲ್ಲಿ ನಿಲ್ಸಿ ಪ್ರೀತಿಯಿಂದ ನೋಡ್ಕೊಂಡಿರೋ ಕಾರ್ ಇದು. ಇದಕ್ಕಿಂತ ಮುಂಚೆ ನಾನು ಕಾರೇ ಓಡಿಸಿರ್ಲಿಲ್ಲ. ಓಡಿಸಿರೋದ್ ಬಿಡಿ, ಜಾಸ್ತಿ ಕಾರ್ಗಳಲ್ಲಿ ಓಡಾಡೋ ಇರ್ಲಿಲ್ಲ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರಿಗೆ ಅದೊಂದು ಇರುತ್ತೆ ಗುರು, ನಮ್ ಕಾರಲ್ಲೇ ನಾವು ಓಡಾಡಬೇಕು, ಬೇರೆಯವ್ರ ಕಾರಲ್ಲಿ ಓಡಾಡಿದ್ರೆ ನಮ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಒಂದಲ್ಲ ಒಂದಿನ ನಾವು ಕಾರ್ ತಗೋತೀವಿ. ಸುಮಾರು ಜನ ಕಾರ್ನ ಶೋಕಿಗೋಸ್ಕರ ತಗೋತಾರೆ, ಆದ್ರೆ ಮಿಡಲ್ ಕ್ಲಾಸ್ ಜನ ಒಂದು ಹಠಕ್ಕೋಸ್ಕರ ತಗೋತಾರೆ. ಆ ತರ ಹಠದಿಂದ ತಗೊಂಡಿರುವಂತ ಕಾರ್ ಇದು. ಇನ್ನ ಸುಮಾರು ಜನಕ್ಕೆ ಬರೋ ಪ್ರಶ್ನೆ, ಏನಕ್ಕೆ ಇಷ್ಟೊಂದು ಗಾಡಿಗಳು ತಗೋತೀರಾ ಅಂತ. ನೀವು ನೋಡಿರೋದು ಟಿಪ್ ಆಫ್ ದ ಐಸ್ಬರ್ಗ್ ಗುರು. ಏನೋ ಒಂದು 5-6 ಗಾಡಿ ನೋಡಿದೀರಾ, ಒಂದ್ 2-3 ಕಾರ್ ನೋಡಿರ್ತೀರಾ ಅಷ್ಟೇ. ಇದು ತನಕ ನಾನು ಏನಿಲ್ಲ ಅಂದ್ರೆ 20-25 ಗಾಡಿಗಳನ್ನ ಚೇಂಜ್ ಮಾಡಿದೀನಿ. ಆದ್ರೆ ಎಲ್ಲೂ ಕೂಡ ನಾನು ಅದನ್ನ ಫ್ಲೆಕ್ಸ್ ಮಾಡಕ್ ಹೋಗಿಲ್ಲ, ಎಲ್ಲೂ ತೋರಿಸ್ಕೊಳಕ್ ಹೋಗಿಲ್ಲ. ಇವತ್ತಿಗೂ ಅಷ್ಟೇ, ನಾನು ಯಾವ್ದಾದ್ರು ಗಾಡಿನ ನಂದು ಅಂತ ಪ್ರೌಡ್ ಆಗಿ ಯೂಟ್ಯೂಬ್ ಅಲ್ಲಿ ತೋರಿಸ್ತೀನಿ ಅಂದ್ರೆ, ಒಂದು ನನ್ನ ಹೆಸರಲ್ಲಿ ಇರಬೇಕು, ಇನ್ನೊಂದು ಅದು ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಆಗಿರ್ಬೇಕು. ಅದಕ್ಕೋಸ್ಕರ ನಾನು ಯಾವ ವಿಡಿಯೋದಲ್ಲೂ ಗಾಡಿ ನಂಬರ್ ಪ್ಲೇಟ್ ಬ್ಲರ್ ಮಾಡೋದಿಲ್ಲ, ಜನರಿಗೆ ಗೊತ್ತಾಗ್ಲಿ ಈ ಗಾಡಿ ಓನರ್ ಯಾರು ಅಂತ. ಯಾಕೆ ಹೆದರ್ಬೇಕು ಅಲ್ವಾ? ಸತ್ಯ ಹೇಳೋಣ.
ಸತ್ಯ ಹೇಳೋಣ. ಪ್ರಾಬಬ್ಲಿ ಈ ತರದೊಂದು ಕಾರು ಇನ್ನ ಮಾರ್ಕೆಟ್ ಅಲ್ಲಿ ಬರೋದಿಲ್ಲ. ಹ್ಯುಂಡೈ ಅವರು ಮತ್ತೆ ಈ ತರ ಒಂದು ವರ್ಣನ ಬಿಡೋದಿಲ್ಲ. ಇದ್ರಲ್ಲಿರುವಂತ ಗೇರ್ ಬಾಕ್ಸ್, ಇದ್ರಲ್ಲಿರುವಂತ ಸಸ್ಪೆನ್ಷನ್, ಇದ್ರಲ್ಲಿರುವಂತ ಹ್ಯಾಂಡ್ಲಿಂಗ್, ಇದ್ರಲ್ಲಿರುವಂತ ಕಂಫರ್ಟ್ ಟಾಪ್ ಕ್ಲಾಸ್ ಗುರು. ನಾನು ಇದನ್ನ ಮಿನಿ ಮರ್ಸಿಡೀಸ್ ಅಂತಾನೆ ಕರೆಯೋದು. ಯೂಶಲಿ ಒಂದ್ ಗಾಡಿ ತಗೊಂಡ್ಮೇಲೆ ದೊಡ್ಡ ಗಾಡಿ ತಗೊಂಡ್ಮೇಲೆ ಕಾರ್ ತಗೊಂಡ್ಮೇಲೆ ಇನ್ನೊಂದು ದೊಡ್ಡ ಕಾರ್ನ ತಗೊಳೋದು ನೋಡಿರ್ತೀರಾ. ಆದ್ರೆ ನಮ್ಮನೆಗೆ ಕಾರ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಸೈಕಲ್ ಗುರು. ನಾನು ಇದು JC ಕಾಲೇಜಲ್ಲಿ JC ನಡೆಯೋ ಟೈಮಲ್ಲಿ ಸೈಕ್ಲೋಥಾನ್ ಅಂತ ಒಂದು ಮಾಡ್ತಾರೆ. ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಆದ್ರೆ ನನ್ನ ಹತ್ರ ಸೈಕಲ್ ಇರ್ಲಿಲ್ಲ. ನಾವು ಅಪ್ಪನ ಹಿಂಸೆ ಕೊಟ್ಟು ತಲೆ ತಿಂದು ಸೈಕಲ್ ರೇಸ್ ಎತ್ಕೊಂಡು ಹೋಗ್ಬೇಕು ಅಂತ ಇದನ್ನ ತೆಗೆಸ್ಕೊಂಡಿದ್ದು. ಇವಾಗ್ಲೂ ಟೈಮ್ ಸಿಕ್ತಾಗ ಓಡಿಸೋಣ ಅಂತ ಪ್ಲಾನ್ ಮಾಡ್ತೀನಿ. ಆದ್ರೆ ಏನ್ ಮಾಡೋದು, ಟೈಮ್ ಸಿಗ್ತಿಲ್ಲ. ಬಟ್ ಡೆಫಿನೆಟ್ಲಿ ಇದನ್ನ ಓಡಿಸೋಕೆ ಅಂತಾನೆ ಒಂದಿನ ಟೈಮ್ ಮಾಡ್ಕೋತೀನಿ. ನಿಮ್ಗೇನಾದ್ರು ಸೈಕಲ್ ಬ್ಲಾಗ್ದು ವಿಡಿಯೋ ಬೇಕು ಅಂದ್ರೆ ಹೇಳಿ, ಅದನ್ನು ಮಾಡಾಕೋಣ. ಇಲ್ಲ ಬ್ರೋ, ಕೆಲಸ ಮುಗಿಸ್ಕೊಂಡು ಹೋಗಿ ಮಾಡಬೇಕು. ಡ್ಯೂಕ್ 390 ತಗೊಂಡ್ಮೇಲೆ ಸದ್ಯಕ್ಕೆ ಯಾವ್ದು ಗಾಡಿ ತಗೊಳೋದ್ ಬೇಡ ಅಂತ ಅನ್ಕೊಂಡಿದ್ದೆ. ಆ ಟೈಮಲ್ಲಿ ನಾನು ಈ ಗಾಡಿ ರಿವ್ಯೂ ಮಾಡಕ್ ಹೋದೆ ಗುರು. ಇದನ್ನ ಓಡಿಸೋ ತನಕ ನನಗೆ ಅಡ್ವೆಂಚರ್ ಗಾಡಿಗಳ ಮೇಲೆ ಅಷ್ಟು ಪ್ರೀತಿ ಇರ್ಲಿಲ್ಲ. ಲವ್ ಅಟ್ ಫಸ್ಟ್ ರೈಡ್ ಅಂತ ಹೇಳ್ತಾರಲ್ಲ, ಆ ತರ ಆಗೋಯ್ತು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೋಟರ್ ಸೈಕ್ಲಿಂಗ್ ನ ಫ್ರೀಡಮ್ ಅಂತ ಕರೀತಾರೆ. ಆದ್ರೆ ಕೆಲವೊಂದು ಮೋಟರ್ ಸೈಕಲ್ಸ್ ಅಲ್ಲಿ ಅದರ ಫ್ರೀಡಮ್ಗೂ ಕೂಡ ರೆಸ್ಟ್ರಿಕ್ಷನ್ ಇರುತ್ತೆ. ಆದ್ರೆ ಈ ಟೈಗರ್ ಅಲ್ಲಿ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಗುರು. ಇದು ಝೂನ್ ಅಲ್ಲಿ ಸಾಕೊಂಡು ಟೈಮ್ಗೆ ಊಟ ಹಾಕೊಂಡು ಜನರುಗಳಿಗೆ ತೋರಿಸ್ಕೊಂಡು ಕಾಸು ಮಾಡುವಂತ ಉದಿ ಅಲ್ಲ. ಕಾಡಲ್ಲಿ ರಾಜಾರೋಷದಿಂದ ಸ್ವತಂತ್ರವಾಗಿ ಓಡಾಡುವಂತ ಉದಿ. ಸತ್ಕಿತ್ತೋಗ್ಬಿಟ್ಟನಪ್ಪ, ಇದೇನಪ್ಪ ಕತೆ ಇದು ಅಂದ್ಬಿಟ್ಟು ಅಂತ. ಜುಲೈ 2023 ನಲ್ಲಿ ಈ ಗಾಡಿ ಬಿಲ್ಡಿಂಗ್ ಕೆಲಸ ಶುರು ಆಗಿದ್ದು. ಆರ್ಮಿಯಿಂದ ಒಂದು ಗಾಡಿನ ತರಿಸಿ ಇದನ್ನ ಬಿಲ್ಡ್ ಮಾಡಿ ನನ್ನ ಕೈಗೆ ಸಿಗೋಷ್ಟರಲ್ಲಿ ಆಲ್ಮೋಸ್ಟ್ 2024 ಮುಗ್ದೇ ಹೋಯ್ತು. ಅಷ್ಟು ಟೈಮ್ ಸ್ಪೆಂಡ್ ಮಾಡಿರೋದಕ್ಕೂ ವರ್ತ್ ಗುರು. ಇದಕ್ಕೆ ಟೋಟಲ್ ಆಗಿ 12 ಲಕ್ಷ ಖರ್ಚಾಗಿದೆ. ಅದ್ರ ಮೇಲೆ ಇವಾಗ 1 ಲಕ್ಷ ಖರ್ಚಾಗಿದೆ. ಮುಂದೆ ಖರ್ಚು ಆಗ್ತಾನೆ ಇರುತ್ತೆ. ಸ್ವಲ್ಪ ಕಂಟ್ರೋಲ್ ಅಲ್ಲಿ ಓಡಿಸೋಣ. ಏನಕ್ಕೆ ಅಂದ್ರೆ ಮಜಾ ಜಾಸ್ತಿ ಆದಷ್ಟು ಇದ್ರ ಮೈಲೇಜ್ ಕಮ್ಮಿ ಆಗುತ್ತೆ. ಸೊ ಈ ಜಿಪ್ಸಿ ಐಡಿಯಾ ನನ್ನ ತಲೆಗೆ ಹೆಂಗ್ ಬಂದಿದ್ದು ಅಂದ್ರೆ, ನಮ್ ಕನ್ನಡದ ಫಿಲಮ್ಗಳಿಂದ, ಎಸ್ಪೆಷಲಿ ನಮ್ಮ ಅಪ್ಪ ವಿಷ್ಣುದಾದಾಗೆ ಹೆವಿ ಫ್ಯಾನು. ನಮ್ಮ ಮನೆಯಲ್ಲಿ 3 ಹೊತ್ತುನು ವಿಷ್ಣುವರ್ಧನ್ ಸರ್ ಅವ್ರ ಮೂವಿನೇ ಓಡ್ತಾ ಇದ್ದಿದ್ದು. ಒಂದ್ಸಲ ನಾನು ಅವ್ರದ್ದು ಜಯಸಿಂಹ ಮೂವಿ ನೋಡಿದ್ದೆ. ಅದರಲ್ಲಿ ಒಂದು ಬ್ಲೂ ಕಲರ್ ಜಿಪ್ಸಿ ಯೂಸ್ ಮಾಡ್ತಾರೆ. ಹಂಗೇನೆ ಆ ಟೈಮಲ್ಲಿ ನನಗೆ ರವಿಚಂದ್ರನ್ ಅವರು ಅಂದ್ರೆ ಹೆವಿ ಲವ್. ಅವ್ರು ಯೂಸ್ ಮಾಡ್ತಾ ಇದ್ದ ವೆಹಿಕಲ್ಸ್ ಆಗಿರ್ಬೋದು, ಅವ್ರು ಆಗ್ತಾ ಇದ್ದ ಸೆಟ್ ಆಗಿರ್ಬೋದು. ರವಿಚಂದ್ರನ್ ಅವರು ಯುಗ ಪುರುಷ ಫಿಲಮ್ ಅಲ್ಲೂ ಸೇಮ್ ಅದೇ CAR 0707 ಕಾರ್ನ ಯೂಸ್ ಮಾಡಿದ್ರು. ಅವಾಗಿಂದ ನನಗೆ ಲವ್ ಆಯ್ತು ಗುರು ಈ ಜಿಪ್ಸಿ ಮೇಲೆ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ತಂಗಿದ್ಯಲ್ಲಪ್ಪೇ. ನಾನು ಈ ಹಯಾಬುಸಾ ತಗೊಳಕ್ ಮುಂಚೆ 25 ಹಯಾಬುಸಾ ನೋಡಿ ರಿಜೆಕ್ಟ್ ಮಾಡಿದೀನಿ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಹೆವಿ ಸ್ಕ್ಯಾಮ್ ಆಗುತ್ತೆ. ಎಸ್ಪೆಷಲಿ ಹಯಾಬುಸಾದಲ್ಲಿ ಕಿತ್ಕೋ ಸ್ಕ್ಯಾಮ್ ಆಗುತ್ತೆ. ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ತಗೋಬೇಕಾದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಅಲ್ಲ, ನಾವೇನಕ್ಕೆ ಒಂದು ವಿಡಿಯೋ ಮಾಡಬಾರ್ದು ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ಯಾವ ತರ ತಗೋಬೇಕು ಅಂತ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? 25 ಲಕ್ಷ ಇದ್ರೆ ಸೆಕೆಂಡ್ ಹ್ಯಾಂಡ್ ಸೂಪರ್ ಕಾರ್ಗಳನ್ನ ತಗೊಂಡ್ಬಿಟ್ಟು 50 ಲಕ್ಷ ಕೊಟ್ಟೆ ಅಂತ ಹೇಳ್ಕೊಂಡು ಯಾರು ಬೇಕಾದ್ರೂ ವಿಡಿಯೋ ಮಾಡಬಹುದು. ಆದ್ರೆ ಈ ಜಿಪ್ಸಿನ ನೋಡ್ಬಿಟ್ಟು ನಾನು ಈ ತರದೊಂದು ಜಿಪ್ಸಿ ತಗೋಬೇಕು ಅಂದ್ರೆ ತಗೊಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಇದು ಒನ್ ಅಂಡ್ ಓನ್ಲಿ ಪೀಸ್ ಗುರು. ಸೈಡ್ ಅಲ್ಲಿ ಇದಕ್ಕೊಂದು ಸ್ಟಿಕ್ಕರ್ ಹಾಕ್ಸ್ಬೇಕು, ಬಿಲ್ಟ್ ನಾಟ್ ಬಾಟ್ ಅಂತ. ಜಿಪ್ಸಿನ ಬಿಲ್ಡ್ ಮಾಡಿಸ್ಬೇಕಾದ್ರೆ ನಾನು ಅನ್ಕೊಂಡಿದ್ದೆ ಇದ್ರಲ್ಲಿ ಏನೇನ್ ಖರ್ಚಾಗುತ್ತೆ ಅದನ್ನ ಲೆಕ್ಕ ಇಡಕ್ ಹೋಗೋದಿಲ್ಲ ಅಂತ. ಸುಮ್ನೆ ಯೂಟ್ಯೂಬ್ಗೋಸ್ಕರ ತಗೊಂಡ್ಬಂದು ಒಂದಷ್ಟು ವ್ಯೂಸ್ ಮಾಡ್ಕೊಂಡು ಅದಾದ್ಮೇಲೆ ಮಾರುವಂತ ಕಾರಲ್ಲ ಇದು. ನಾನು ಸಾಯೋವರೆಗೂ ಇರುವಂತ ಕಾರ್ ಇದು. ಅದಕ್ಕೋಸ್ಕರ ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ಏನೇನ್ ಖರ್ಚಾಗುತ್ತೆ ಅದನ್ನೆಲ್ಲ ಲೆಕ್ಕ ಇಡಕ್ ಹೋಗ್ಬಾರ್ದು. ಇವಾಗ ನನ್ನ ಹತ್ರ ಇರೋ ಗಾಡಿಗಳಲ್ಲೇನೆ ಮೋಸ್ಟ್ ಎಂಗೇಜಿಂಗ್, ಮೋಸ್ಟ್ ಫನ್ ಗಾಡಿ ಅಂದ್ರೆ ಇದೇನೆ. ಪವರ್ಟ್ರಾನಿಕ್ಸ್, ಫ್ಯೂಲೆಕ್ಸ್ 2 ಲೋಡ್ ಆಗಿದೆ ಇದ್ರಲ್ಲಿ. ಏನ್ ಪವರ್ಟ್ರಾನಿಕ್ಸ್ ಹಾಕಿದ್ಮೇಲೆ ಹುಚ್ಚ ನಾಯಿ ಆಗ್ಬಿಡೈತಲ್ಲ ಗಾಡಿ ಅದು. ಕೆಲವೊಂದಷ್ಟು ಜನ ಸಿಂಗ್ರಿಗಳು ಕಮೆಂಟ್ ಮಾಡಿದ್ರು, ನಿಮ್ಮ ಅಪ್ಪನ ಪೆನ್ಷನ್ ದುಡ್ಡಲ್ಲಿ ಗಾಡಿಗಳು ತಗೊಂಡಿದ್ಯಾ ಅಂತ. ನಮ್ಮ ಅಪ್ಪನಿಗೆ 4 ತಿಂಗಳಲ್ಲಿ ಏನ್ ಪೆನ್ಷನ್ ದುಡ್ಡು ಬರುತ್ತೆ ಅದನ್ನ ದೊಡ್ಡ ಬ್ರ್ಯಾಂಡ್ಗಳು ಬರೀ ಅರ್ಧ ಅವರ್ ನಾನು ಈವೆಂಟ್ಗೆ ಹೋಗಿ ಬರೋದಕ್ಕೆ ಕೊಡ್ತಾರೆ. ಓ ಸಾರಿ, ಇದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ. ಬೆಟ್ಟಿಂಗ್ ಪ್ರಮೋಷನ್ ಮಾಡೋರ್ನ ಬ್ರ್ಯಾಂಡ್ಗಳು ಮೂಸು ನೋಡಲ್ವಲ್ಲ. ಏನು ಮಾಡಕ್ಕಾಗಲ್ಲ, ಕೆಲಸ ಕಾರ್ಯ ಇಲ್ದಾರ ಅವ್ರು ಮಾತಾಡ್ತಾ ಇರ್ತಾರೆ. ಬೇಕು ಅಂದ್ರೆ ಹೇಳಿ, ನಿಮ್ಗೂ ಸಂಬಳ ಕೊಡ್ತೀನಿ, ನಿಮ್ಮ ಅಪ್ಪನಿಗೂ ನಾನೇ ಪೆನ್ಷನ್ ಕೊಟ್ಟು ಇಟ್ಕೋತೀನಿ. ಅವಮಾನ ತಡೆಯಕ್ಕಾಗ್ತಿಲ್ಲ ನಮ್ಗೆ, ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಇವಾಗ ನಮ್ ಗರಾಜಲ್ಲಿ ಇಷ್ಟೊಂದು ಗಾಡಿಗಳು ನಿಂತಿದೆ. ಓಡಿಸೋನ್ ನಾನು ಒಬ್ನೇ ಆದ್ರೂ ಏನಕ್ಕೆ ಇಷ್ಟೊಂದು ಗಾಡಿಗಳು ಬೇಕು ಅಂತ ನಿಮ್ಗೆ ಕ್ವೆಶನ್ ಬರ್ಬೋದು. ನನ್ನ ಹತ್ರ ಇರೋ ಪ್ರತಿ ಕಾರ್ಗೂ ಪ್ರತಿ ಗಾಡಿಗೂ ಒಂದು ಪರ್ಪಸ್ ಇದೆ ಗುರು. ಆಕ್ಚುಯಲ್ ಪರ್ಪಸ್ ಹೇಳಿ ಇವಾಗ ನೆಕ್ಸ್ಟ್ ಏನು ಅಂತ. ಇದು ನಾವು ಒಂದು ಇಂಟರ್ನ್ಯಾಷನಲ್ ಗೆ ಮ್ಯಾಚ್ ಆಗ ಲೆವೆಲ್ಗೆ ಒಂದು ಬಿಲ್ಡ್ ಮಾಡ್ತಿದ್ದೀವಿ. ಆ ಬಿಲ್ಡ್ ಹೆಂಗಿರುತ್ತೆ ಅಂತ ಬಾಯಲ್ಲಿ ಹೇಳೋದಲ್ಲ, ಕಣ್ಣಾರೆ ನೋಡ್ಬೇಕು, ವೆಯ್ಟ್ ಮಾಡ್ಬೇಕು. ಅದಕ್ಕೆ ವೆಯ್ಟ್ ಮಾಡು. ಇದೊಂದು ಗಾಡಿ ನನ್ನ ಹತ್ರ ಇದೆ ಅನ್ನೋದು ನೀವು ಎಷ್ಟೊಂದು ಜನ ಮರ್ತೋಗ್ಬಿಟ್ಟಿರ್ತೀರಾ. ಇದನ್ನ ಸ್ಕೂಟಿ ಅಂತಾನು ಕರೆಯಕ್ಕಾಗಲ್ಲ, ಮೊಪೆಡ್ ಅಂತಾನು ಕರೆಯಕ್ಕಾಗಲ್ಲ. ಇದನ್ನ ಮೋಟೋ ಸ್ಕೂಟರ್ ಅಂತಾರೆ. ಇದ್ರಲ್ಲಿರೋದು ಡಿ-ಟ್ಯೂನ್ ಆಗಿರುವಂತ R15 ಇಂಜಿನ್. ಪರ್ಫಾರ್ಮೆನ್ಸ್ ಸೈಕ್ ಆಗಿದೆ. ಬಟ್ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಇದ್ರಲ್ಲಿ ಬರುವಂತ ಸರ್ವಿಸ್ ಕಾಸ್ಟ್ ಆಲ್ಮೋಸ್ಟ್ ಒಂದು 300cc ಬೈಕ್ ಎಷ್ಟು ಬರುತ್ತೆ ಅಷ್ಟು ಸರ್ವಿಸ್ ಕಾಸ್ಟ್ ಬರುತ್ತೆ. ಜೊತೆಗೆ ಇದ್ರ ಕಾಸ್ಟ್ ಹೆವಿ ಎಕ್ಸ್ಪೆನ್ಸಿವ್ ಗುರು. ಆಲ್ಮೋಸ್ಟ್ ನೀವು ಇವಾಗ ಈ ಗಾಡಿ ತಗೋಬೇಕು ಅಂದ್ರೆ 2.25 ಲಕ್ಷ ಆಗುತ್ತೆ. ಇದು ನೋಡಕ್ ಮಾತ್ರ ಸೆಕ್ಸಿ ಆಗಿಲ್ಲ, ಪರ್ಫಾರ್ಮೆನ್ಸ್ ಸೆಕ್ಸಿ ಆಗಿದೆ. ಈ
ಗಾಡಿನ ತಗೊಳಕೋಸ್ಕರ ನಾನು 13 ವರ್ಷ ಸೇವಿಂಗ್ಸ್ ಮಾಡಿದೆ ಗುರು. ನನಗೆ ಈ ಗಾಡಿ ಇಷ್ಟ ಆದಾಗ ಇದು ಆಕ್ಚುಲಿ ಇನ್ನೊಬ್ರು ಅಡ್ವಾನ್ಸ್ ಮಾಡಿ ಹೋಗ್ಬಿಟ್ಟಿದ್ರು. 2 ದಿನ ಆದ್ಮೇಲೆ ಮತ್ತೆ ಕಾಲ್ ಮಾಡ್ಬಿಟ್ಟು ಅವ್ರಿಗೆ ಬ್ಲಾಕ್ ಕಲರ್ ಬೇಡವಂತೆ, ಅಪಶಕುನ ಅಂತ ಮನೇಲಿ ಒಪ್ತಾ ಇಲ್ಲ, ವೈಟ್ ಕಲರ್ ಬೂಸಾ ಬೇಕಂತೆ, ನೋಡಿ ಬುಕಿಂಗ್ ಕ್ಯಾನ್ಸಲ್ ಆಗಿದೆ ಅಂದ್ರು. ನೆಕ್ಸ್ಟ್ ಡೇನೆ ಹೋಗಿ ಫುಲ್ ಅಮೌಂಟ್ ಕೊಟ್ಬಿಟ್ಟು ಗಾಡಿ ಎತ್ಕೊಂಡ್ ಬಂದಿದ್ದು. ಆತರ ನೋಡಿದ್ರೆ ಅವಾಗೆಲ್ಲ ಇದು ಮಾರ್ಕೆಟ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇತ್ತು ಅದಕ್ಕಿಂತ 2 ಲಕ್ಷ ಜಾಸ್ತಿನೇ ಕೊಡ್ತಂದಿದ್ದೆ. ನಾನು ಇಷ್ಟು ಸ್ಮೂತ್ ಆಗಿರೋ ಬೂಸ ನನ್ನ ಲೈಫಲ್ಲೇ ಓಡಿಸಿಲ್ಲ. ಹೆವಿ ಸ್ಮೂತ್ ಬ್ರೋ. ಕಾಲೇಜಲ್ಲಿ ಓದ್ಬೇಕಾದ್ರೆ ಪಕ್ಕದ ರೋಡಲ್ಲೇ ನಮ್ಮ ಮನೆ ಇತ್ತು. ಇದೇ ರೋಡಲ್ಲಿ KTM ತಗೊಂಡು ಟಾಪ್ ಸ್ಪೀಡ್ ರನ್ಗಳನ್ನ ಹೊಡಿತಾ ಇದ್ದೆ. ಇವಾಗ ನಾನು ಡ್ಯೂಕ್ 200 ಏನ್ ಟಾಪ್ ಸ್ಪೀಡ್ ಹೋಗ್ತಾ ಇತ್ತು ಅದನ್ನ ಈ ಗಾಡಿನಲ್ಲಿ ಫಸ್ಟ್ ಗೇರ್ ಅಲ್ಲೇ ಹೊಡಿಬಹುದು. ಇನ್ನೊಬ್ಬ ಕ್ರಿಯೇಟರ್ ಇದನ್ ಗುರು, ಮೂಲೆನಲ್ಲಿ ಕುತ್ಕೊಂಡು ಆ ಕೆಡದಾಗಿರೋ ಮುಖ ತೋರ್ಸ್ಕೊಂಡು ವಿಡಿಯೋ ಮಾಡ್ತಾನೆ. ಅವ್ನು ಹೇಳಿದ್ದು 3rd ಹ್ಯಾಂಡ್ ಹಯಾಬುಸಾ ತಗೊಂಡು ಇವ್ನು ಶೋಕಿ ಮಾಡ್ತಾನೆ ಅಂತ. ಈ ಪರ್ಟಿಕ್ಯುಲರ್ ಗಾಡಿ ಬಂದು 2013 ಇಂಪೋರ್ಟ್ ಮಾಡಲ್. ಈ ತರ ಕಲರ್ ಈ ಮಾಡಲ್ ಸಿಗಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಕಷ್ಟ. ನಾನು ಏನ್ ದುಡ್ಡು ಕೊಟ್ಟು ತಗೊಂಡಿದ್ದೆ ಅದಕ್ಕೆ ₹1 ಲಕ್ಷ ಜಾಸ್ತಿ ಕೇಳಿದ್ರು ಜನ ಕೊಟ್ಟು ಈ ಗಾಡಿನ ತಗೋತಾರೆ. ಈ ಗಾಡಿಗೆ ಇವಾಗ ಟೈರ್ ಗಳು ಚೇಂಜ್ ಮಾಡ್ಬೇಕು, 40,000 ಆಗುತ್ತೆ. ಕಂಪ್ಲೀಟ್ ಸರ್ವಿಸ್ ಮಾಡಿಸ್ಬೇಕು, ಒಂದ್ 20,000 ಆಗುತ್ತೆ. ಇನ್ಶೂರೆನ್ಸ್ ಕಟ್ಟಬೇಕು, ಅದಕ್ಕೊಂದು 10-15,000 ಆಗುತ್ತೆ. ಬ್ರೇಕ್ ಪ್ಯಾಡ್ ಗಳು ಚೇಂಜ್ ಮಾಡಬೇಕು, ಫೋರ್ಕ್ ಆಯಿಲ್ ಚೇಂಜ್ ಮಾಡಬೇಕು, ಸೀಲ್ ಚೇಂಜ್ ಮಾಡಬೇಕು. ನಾರ್ಮಲ್ ಪೆಟ್ರೋಲ್ ಅಲ್ಲಿ ಗಾಡಿ ಓಡಲ್ಲ ಗುರು, ಪ್ರೀಮಿಯಂ ಪೆಟ್ರೋಲ್ ಹಾಕ್ಸ್ಬೇಕು. ಇದೆಲ್ಲ ನೋಡಿದ್ರೆ ಏನಿಲ್ಲ ಅಂದ್ರೂ ಇವಾಗ ನನಗೆ 1.25 ಲಕ್ಷ ಖರ್ಚಿದೆ. ನೀನೇನು ನನ್ನ ಗಾಡಿ 3rd ಹ್ಯಾಂಡ್ ಅಂತ ಮಾತಾಡದೆ ಅಲ್ಲ, ಈ ಗಾಡಿ ಸರ್ವಿಸ್ ಕಾಸಲ್ಲಿ ನಿನ್ನ ಹತ್ರ ಇರೋ ಫಸ್ಟ್ ಹ್ಯಾಂಡ್ ಗಾಡಿ ತಗೋಬಹುದು ನಾನು. ಅವೆಲ್ಲ ಯೋಗ್ಯತೆ ಮೀರಿ ಕನ್ಸ್ಕೊಂಡವ್ರಲ್ಲ, ಕನ್ಸ್ಕೊಂಡು ಯೋಗ್ಯತೆನ ಜಾಸ್ತಿ ಮಾಡ್ಕೊಂಡು ಅದನ್ನ ನನ್ಸ್ ಮಾಡ್ಕೊಂಡವ್ರು. ಯೋಗ್ಯತೆ ಇಲ್ದಿರೋ ನನ್ನ ಮಕ್ಕಳೆಲ್ಲ ಗಾಡಿ ನಿಲ್ಸಕ್ಕೆ ಜಾಗನೇ ಇಲ್ದಿರೋಂತ ಮನೆಯಲ್ಲಿ ಒಂದು ಹಂಬಲ್ ಆಕ್ಟಿವಾ ಮೇಲೆ ಶುರುವಾಗಿರುವಂತ ನನ್ನ ಜೀವನ ಇವತ್ತು ದೊಡ್ಡ ಗರಾಜ್ ಪೂರ್ತಿ ತುಂಬುವಷ್ಟು ಗಾಡಿಗಳನ್ನ ಇಡೋ ತನಕ ಬಂದಿದೆ. ಸುಮಾರು ಜನಕ್ಕೆ ಅರ್ಥ ಆಗೋದಿಲ್ಲ ಇದ್ರ ಹಿಂದ್ಗಡೆ ಎಷ್ಟು ಎಫರ್ಟ್ ಇರುತ್ತೆ ಅಂತ. ಒಂದು ಟೈಮಲ್ಲಿ ವರ್ಷ ಪೂರ್ತಿ ದುಡಿದ್ರು ಗಾಡಿ ತಗೊಳಕ್ ಆಗ್ತಿರ್ಲಿಲ್ಲ, ತಗೊಂಡಿರೋ ಗಾಡಿನ ಮೇಂಟೈನ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಒಂದು ವರ್ಷದಲ್ಲಿ 2 ಗಾಡಿ 2 ಕಾರ್ ತಗೊಂಡಿದ್ದೀನಿ. ಈ ತರ ಗಾಡಿಗಳನ್ನ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಏನಕ್ಕೆ ಈ ಗಾಡಿಗಳು ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಟ್ ಪ್ರೆಸೆಂಟ್ ನನ್ನ ವೃತ್ತಿಗೆ ಬೇಕಾಗಿರೋದೇ ಗಾಡಿಗಳು. ನನ್ನ ಲೈಫಲ್ಲಿ ಎಷ್ಟೇ ಬೇಜಾರಾದ್ರೂ ಏನೇ ಸೈಕ್ ಆದ್ರೂ ಅದರಿಂದ ಎಸ್ಕೇಪ್ ಆಗುವಂತ ಒಂದೇ ದಾರಿ ಗಾಡಿಗಳು. ಅದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಫಸ್ಟ್ ನೀವು ಕುತ್ಕೊಂಡು ಒಂದು ಚೀಟಿನಲ್ಲಿ ಬರ್ದಿಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಇರುವಂತ ಅವಶ್ಯಕತೆಗಳೇನು ಅಂತ. ಗಾಡಿಗಳು ಎಷ್ಟೊಂದ್ ಜನಕ್ಕೆ ಅವಶ್ಯಕತೆಗಳಾಗಿರಲ್ಲ, ಬರೀ ಬಯಕೆಗಳಾಗಿರತ್ತಷ್ಟೇ. ಬಯಕೆಗಳನ್ನ ಸ್ವಲ್ಪ ಹಿಡಿದಿಟ್ಕೊಂಡು ಅವಶ್ಯಕತೆಗಳು ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನೆಮ್ಮದಿಯಾಗಿ ಗಾಡಿ ತಗೊಳ್ಳಿ. ಹೋದ್ ವರ್ಷ ನಾನು ಅನ್ಕೊಂಡಿರ್ಲಿಲ್ಲ ಮುಂದ್ಲ ವರ್ಷ ಇಷ್ಟು ಚೆನ್ನಾಗಿರುತ್ತೆ ಅಂತ. ಈ ವರ್ಷ ನಾನು ಪ್ಲಾನ್ ಮಾಡೋದಿಲ್ಲ ಮುಂದ್ಲ ವರ್ಷ ಎಷ್ಟು ಚೆನ್ನಾಗಿರ್ಬೇಕು ಅಂತ. ಕೆಲವೊಂದ್ಸಲ ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿ ಜೀವನ ಮಾಡಕ್ ಆಗೋದಿಲ್ಲ ಗುರು. ಮುಂದಿನ ವರ್ಷದ ಬಗ್ಗೆ ಯೋಚನೆ ಮಾಡದೆ ಇವಾಗಿರುವಂತ ಕ್ಷಣದ ಬಗ್ಗೆ ಯೋಚನೆ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರೆ ಸಾಕು, ಜೀವನ ಆರಾಮಾಗಿರುತ್ತೆ. ಸುಮಾರು ಜನ ಹೊಸ ವರ್ಷಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಅದನ್ನ ನಿಲ್ಲಿಸ್ಬಿಟ್ಟು ಹೊಸ ದಿನಕ್ಕೋಸ್ಕರ ಕಾಯಕ್ ಶುರು ಮಾಡಿ. ಪ್ರತಿ ಹೊಸ ಕ್ಷಣಕ್ಕೋಸ್ಕರ ಎಕ್ಸೈಟ್ ಆಗಿ. ನೀವು ಬದಲಾಗೋದಕ್ಕೆ ಹೊಸ ವರ್ಷನೇ ಬರ್ಬೇಕು ಅಂತ ಏನಿಲ್ಲ, ಬದಲಾಗ್ತೀನಿ ಅಂದ್ರೆ ಒಂದು ಕ್ಷಣ ಸಾಕು. ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು. ಎಲ್ಲಿ ಅವ ನೀನು? ಯಾವುದು ಫೇವ್ರೇಟ್ ಗಾಡಿ? ಹಯಾಬುಸಾ. ಮುಟ್ಲಾ ಅಂತ ಕೇಳ್ದ, ಕೂತ್ಕೊಂಡ್ಬಿಟ್ಟೆ. ನಾನು ಒಂದ್ಸಲ ಹುಡುಗನ್ ತರ ಹೋಗ್ಬಿಟ್ಟು ಒಂದು ಹಯಾಬುಸಾ ಅವ್ರಿಗೆ ಕೇಳಿದ್ದೆ ಮುಟ್ಲಾ ಅಂತ. ಮುಟ್ಟಕ್ಕೂ ಬಿಡ್ಲಿಲ್ಲ, ಕುತ್ಕೊಳಕ್ಕೂ ಬಿಡ್ಲಿಲ್ಲ. ಇವತ್ತು ಅದಕ್ಕೆ ಗುರು ಯಾರಾದ್ರೂ ಬಂದ್ಬಿಟ್ಟು ನನ್ನ ಗಾಡಿನ ಮುಟ್ಲಾ ಕುತ್ಕೊಳ್ಳ ಅಂದ್ರೆ ಆರಾಮಾಗಿ ಬಿಡ್ತೀನಿ. ಹಬ್ಬ ಅಂದ್ರೆ ಏನ್ ಮಾಡ್ತಾರೆ, ಒಂದ್ ಸ್ಕ್ರಾಚ್ ಮಾಡ್ತಾರೆ. ನಮ್ದೇ ಗರಾಜ್ ಇದೆ, ಪೇಂಟ್ ಮಾಡ್ಕೋಬಹುದು. ಆದ್ರೆ ಆ ಗಾಡಿ ಮೇಲೆ ಕುತ್ಕೊಳಕ್ ಬಿಡ್ಲಿಲ್ಲ ಅಂದಾಗ ಅವ್ರ ಕನ್ಸುಗಳೇ ಹೊಡೆದೋಗುತ್ತೆ. ನೋಡಿ ರೌಂಡ್ ಕರ್ಕೊಂಡು ಹೋಗೋದಕ್ಕೆ ಚಾಕ್ಲೇಟ್ ಕೊಡ್ತಾವನೆ, ತಗೊಳ್ಳಿ. ಸೈಕಲ್ ಎತ್ಕೊಳ್ಳೋ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಓಡಿಸ್ತೀನಿ ಕೊಡು. ಅಲ್ಲಿ ಹೋಗ್ಬೋದಾ? ನೀನ್ ಹತ್ತಿಸ್ತೀಯ ಕಣೋ, ನೀನ್ ಚಿಕ್ಕ ಹುಡುಗ, ನಮ್ ಕೈಲಿ ಆಗಲ್ಲ. 25ನೇ ವಯಸ್ಸಾಡೋ ಮಾತೇನ್ಲ ಇದು. ಸದ್ಯಕ್ಕೆ ಹಯಾಬುಸಾ ಮತ್ತೆ ಡ್ಯೂಕು ಕಾರ್ ಫಾರ್ಮರ್ಸ್ ಎಲ್ಲ ಇರುತ್ತೆ. ಇದೆರಡದು ಪ್ರಾಜೆಕ್ಟ್ ಮುಗಿದ್ಮೇಲೆ ಮನೆಗೆ ಎತ್ಕೊಂಡು ಹೋಗ್ತೀನಿ. ಸೊ ಮನೇಲಿರುವಂತ ಹೊಸ ಕಾರ್ ಯಾವುದು ಅಂದ್ರೆ, ಇವಾಗ ನಾನು ತೋರ್ಸೋ ಕಾರ್ನ ನೋಡಿದ್ರೆ ನೀವು ಏನಕ್ಕೆ ತಗೊಂಡೆ ಅಂತ ಕೇಳೋದಿಲ್ಲ, ಯಾವಾಗ ನನಗೆ ಮಾರುತಿಯಾ ಅಂತ ಕೇಳ್ತೀರಾ. ಏನಕ್ಕೆ ಅಂದ್ರೆ ನನ್ನ ಹೊಸ ಕಾರು ಬರೀ ಒಂದು ಕಾರ್ ಅಲ್ಲ, ಅದೊಂದು ಪೀಸ್ ಆಫ್ ಹಿಸ್ಟ್ರಿ. ಇದು ಮಾರುತಿ ಸುಜುಕಿ ಅವ್ರು ಮಾಡಿರುವಂತ ಫಸ್ಟ್ 4x4 ಕಾರು. ಇದು ಮಾರುತಿ ಸುಜುಕಿ ಅವ್ರು ಮಾಡಿರುವಂತ ಫಸ್ಟ್ ಕಾರು. ಎರಡನ್ನೂ ಪಕ್ಕ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಸೂಪರ್ ಕಾರ್ಗಳನ್ನೆಲ್ಲ ತಗೊಂಡು ಸುಮ್ನೆ ನಿಲ್ಸ್ಕೊಂಡು ಮೇಂಟೈನ್ ಮಾಡಕ್ಕಾಗದೆ ಮಾರೋದಕ್ಕಿಂತ ಈ ತರ ಕಾರ್ಗಳನ್ನ ತಗೊಂಡು ಕೊನೆ ತನಕ ಇಟ್ಕೊಳ್ಳೋದ್ರಲ್ಲಿ ನನಗೆ ಖುಷಿ ಜಾಸ್ತಿ ಅನಿಸ್ತು. ಇದೇ ಗುರು ನನ್ನ ಹೊಸ ಕಾರು, ನೋಡು ಇನ್ಮೇಲೆ ಇದು ಕೇರ್ ಆಫ್ ಕರುನಾಡು. ನನ್ ಬಗ್ಗೆ ಮಾತಾಡಕ್ಕೆ ಟೈಮ್ ನಿನಗಿದೆ ಬಿಚ್, ನಿನ್ ಬದುಕೂರ್ ಬಾಗ್ಲಾಗೋಗಿದೆ. ಆಕ್ಚುಲಿ ನಾನು ಎಲ್ಲಾ ಗಾಡಿಗಳನ್ನ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸಿಲ್ಲ. ಒಂದು ರೆಡಿ ಆಗ್ತಿದೆ, ಅದು ರೆಡಿ ಆದ್ಮೇಲೆ ತೋರಿಸ್ತೀನಿ. ಇನ್ನೊಂದು ನಮ್ಮ ಬೆಂಗಳೂರಿನಲ್ಲಿದೆ, ಅದನ್ನ ತಂದ ಮೇಲೆ ತೋರಿಸ್ತೀನಿ. ಶುಭರಾತ್ರಿ.